ಕೋರವಾರ ಘಟನೆ ವಿಡಿಯೋ ಸಹಿತ ಈಗ ವೈರಲ್ ಆಗ್ತಾ ಇದೆ. ನೋಡಿ ಅದು ಏನಾಗ್ತದೆ, ಜನ ತಿರಸ್ಕಾರ ಮಾಡಿದ್ರೆ ನಾನು ತಿರಸ್ಕಾರ ಮಾಡೇ ಇಲ್ಲ. ಸೋತಿರ್ಬೋದು, ಯಾಕೆ ಸೋತೆ ದೇವ್ರ ಪ್ರಿಯಲ್ಲಿ ನನ್ನ ಬಳಿ ದುಡ್ಡಿಲ್ಲ. ಅವಾಗೆಲ್ಲ ಬರೀ ಬಸ್ಸು ನೋಟ್ಬುಕ್ಕು ಆರತಿ ತಟ್ಟೆಯಲ್ಲಿ 500 ರೂಪಾಯಿ, ಅವಾಗ 500 ರೂಪಾಯಿ ಅಂದ್ರೆ ಭಾಳ ದೊಡ್ಡ ಅಮೌಂಟು. ಕೊಟ್ಟ ಮೇಲೆ ಜನರಿಗೆ ಮುಂದೆ ನಮ್ಮನೆ ಎಲ್ಲರೂ ಬಂಗಾರದ ಅರಮನೆ ಕಟ್ಟಿಸಿ ಮುಂಜಾನೆ ಎದ್ಕೊಳ್ಳಿ ರಸಗುಲ್ಲಾನೇ ತಿನ್ನಿಸ್ತಾನ ಅಂತ ತಿಳ್ಕೊಂಡಿದ್ರು. ಅದು ಅಟ್ಟೆ ಕೆಲವೊಂದು ದಿವಸ ತಿಂದರು ರಸಗುಲ್ಲ. ಅದೇ ಜನ ಹೊಡೆದ್ರು. ಅವರೇ ಜನ ಹೊಡೆದ್ರು. ಮುಂದೆ ಮತ್ತೊಂದು ಕಡೆ ಹೋದವು. ನಾವಂತರೂ ನೋಡ್ರಿ ಬಿ ಜೆ ಪಿ ಒಳಗಿದ್ದಾಗ ಬಿ ಜೆ ಪಿನ ಮಾಡಿ ಈಗ ಯತ್ನಾಳ್ ಸೋಲ್ಸ್ಯಾನ ಅಂದ್ರೆ ಯತ್ನಾಳ್ ಶಕ್ತಿ ಐತೆ ಅಂದಾಗತ್ಲೆ ಬಿಜಾಪುರ್ನಾಗ. ನಾ ಯಾರು ಬೇಕಾದ್ರೂ ಕೆಡಬೋದು, ಯಾರನ್ನ ಆರಿಸ್ತವ್ರು ತಾಕತ್ತರ ಐತಿಲ್ಲ ಯತ್ನಾಳ್ಗೆ. ಒಪ್ಪಣ್ಣಂಗಲ್ಲ ಯತ್ನಾಳ್ ಎಲ್ಲನೂ ಸೋಲ್ಸದ. ಹೌದು, ಖರೆ ಕಾಣಿಸ್ ನೋಡೋಣ ಯತ್ನಾಳ ಆತಾರ ಜನ ಆತಾರ. ಯಾಕತ್ತಾರ ಅಂದ್ರೆ 7 ಮಂದಿನ ನಾ ಸೋಲ್ಸಿನ ಅಂತಂದ್ರೆ ನಾನು ನೋಡ್ರಿ, ನನ್ನ ಕೇಳಿ ಬಿ ಜೆ ಪಿಯವರು 1 ಟಿಕೆಟ್ ಕೊಟ್ಟಿಲ್ಲ ಬಿಜಾಪುರದಲ್ಲಿ. ನನಗೆ ಕೇಳೋ ನೈತಿಕತೆ ಯಾರಿಗೂ ಇಲ್ಲ. ನಾನು ಕೇಳಿ ಯಾವ ಟಿಕೆಟ್ ಕೊಟ್ಟಾರ? ಯಾಕೆ ಕೊಟ್ಟಿಲ್ಲ? ಯತ್ನಾಳ್ ಬೆಳಿಬಾರ್ದು, ನನ್ನ ಮಗ ಬೆಳಿಬೇಕು. ಯತ್ನಾಳ್ ಹೇಳಿದ್ದು 1 ಟಿಕೆಟ್ ಕೊಟ್ಟರು ಅವನು ಒಬ್ಬ MLA ಬೆಂಬಲಿಗೆ ಸಿಗ್ತಾನೆ. ಆ ರೀತಿ ವ್ಯವಸ್ಥಿತವಾಗಿ ಯಡಿಯೂರಪ್ಪ ಎಲ್ಲರೂ ಮಾಡ್ಕೊತ ಬಂದಾರೆ. ನನಗೆ ಮಾಡ್ಬೇಕಂದ್ರೆ ನನಗೆ ನೋಡಿ, ನಾ MLC ಆಗಿದ್ದು ಪಕ್ಷೇತರ. ಯಡಿಯೂರಪ್ಪನೂ 1-2 ದಿವಸ ಇಲ್ಲಿ ಬಂದು ಪ್ರಚಾರ ಮಾಡ್ಯಾರ. ಪ್ರಹ್ಲಾದ್ ಜೋಶಿ ಬಂದು ಪ್ರಚಾರ ಮಾಡ್ಯಾರ. ಜಗದೀಶ್ ಶೆಟ್ಟರ್ ಬಂದು 2 ದಿವಸ ಪ್ರಚಾರ ಮಾಡ್ಯಾರ. ಕಾರ್ಯಕರ್ತರು ಅವಾಗ ಏನು ಕೇಳಿದ್ರು ಅವ್ರಿಗೆ, ಹೌದಪ್ಪ 2 ವಿಧಾನಸಭೆಗೆ 2 ವಿಧಾನ ಪರಿಷತ್ಗೆ 2 ಓಟ್ ಹಾಕ್ಬೇಕು, 1 ಬಿ ಜೆ ಪಿಗೆ ಹಾಕ್ತೀವಿ, ಇನ್ನೊಂದು ಎಲ್ಲಿ ಹಾಕೋನು ಅಂತ ಕೇಳಿದ್ರು ಕಾರ್ಯಕರ್ತರು. ಅವಾಗ ಏನಂದರು, ಎಲ್ಲಿಯೂ ಹಾಕೋದಿಲ್ಲ, ಒಂದೇ ಹಾಕು, ಹಂಗಾದ್ರೆ ಗೋಡಿ ಅಂತ ಕೇಳಿದ್ರು. ಇದು ಕಾರ್ಯಕರ್ತರು ಯಾರು ಗ್ರಾಮ ಪಂಚಾಯತ್ ಸದಸ್ಯರು ಕೇಳಿದ್ರು. ಅದಕ್ಕೆ ನೀವು ಸೋತಿದ್ದ ಕಾರಣ ನೀವು ಅದೀರಿ. ನೀವು ಓಟ ಯಾರಿಂದ ಬರ್ತೀರಿ? ಹಿಂದೂಗಳಿಂದ. ದಿನ ಒಂದೊಂದು ಕಡೆ ಇದು ಕೊಟ್ಟರೆ ಇದೇನು ಮಾನ್ಯ ಆಯ್ತಲ್ಲ, ಅದು ಏನು ರಂಜಾನ್ ಆಯ್ತಲ್ಲ, ದಿನ ಒಂದೊಂದು ಊರಾಗ ರೋಜಾ ಮಾಡಿ ಏನೋ ಮಾಡ್ತಾರಲ್ಲ, ಅದು ಇಫ್ತಾರ ಮಾಡಿದ್ರಿ. ಎಷ್ಟು ಓಟ್ ಬಿದ್ದವಪ್ಪ ನಿಮ್ಗೆ? ಅದಕ್ಕೆ ನಾ ಹೇಳ್ತೀನಿ, ನಮ್ಮ ಮಂದಿನ ಬಿಟ್ಟು ನಾವು ಓಟ್ ಬಿಡೋದಿಲ್ಲ. ಅವ್ರು ಏನು ಮಾಡಿದ್ರು ಓಟ್ ಹಾಕೋದಿಲ್ಲ. ಎದಕ್ಕೆ ಟಿಕೆಟ್ ಕೊಟ್ಟರು ಕೂಡ ನೀವು ಪ್ರಚಾರ ಮಾಡಿದ್ರಿ. ಯಾರಿಗ್ರಿ? ಕಳೆದ ವಿಧಾನಸಭಾ ಚುನಾವಣೆ ಮಾಡಿದೆ. ಅಲ್ಲಿ ಒಬ್ಬ ಎಂದು ಗ್ರಾಮ ಪಂಚಾಯತಿಗೆ ಆರಿಸಿ ಬರಲಾರ್ದ ನಿಂದ್ರಿಸ್ತಾರೆ ಇವರು. ಅವನಿಗೆ ಉದ್ಯೋಗ ಅದೇ ಐತಿ. ಅವನು ನಿಂದ್ರದು ಎದಕ್ಕೆ? ಆರಿಸಿ ಬರೋದಕ್ಕಲ್ಲ. ಅವನಿಗೆ ಏನಾಗ್ತೈತಿ, ಅಲ್ಲಿ ಒಂದು ಪ್ರಬಲ ಕ್ಯಾಂಡಿಡೇಟ್ ಐತಿ ಕಾಂಗ್ರೆಸ್ಸದ್ದು. ಆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಕೆಡೋಲಕ್ಕೆ ಕಾಂಗ್ರೆಸ್ನವರು ರೊಕ್ಕ ಕಳಿಸ್ತಾರೆ. ಬಿ ಜೆ ಪಿಯವರು ಯತ್ನಾಳನ್ನು ಮುಗಿಸ್ಬೇಕಂತೇಳಿ ಇಲ್ಲಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಆಗಬೇಕಾಗಿತ್ತು ಬಿಜಾಪುರ ನಗರನಾಗ. ಒಯ್ದು ಧಾರವಾಡದಾಗ ಹಾಕಿದ್ರು. ಏನಾಯಿತು? ಪ್ರಧಾನಮಂತ್ರಿಗಳು ಪ್ರಚಾರ ಮಾಡಿದ ಕ್ಷೇತ್ರದಲ್ಲಿ ಸೋತು. ಬಿಜಾಪುರ ಸೋಲಿಸ್ಬೇಕಂದ್ರೆ ಬಿಜಾಪುರ ಜನ ನಾನು ಗೆಲ್ಸೋದು. ನಮ್ಮ ಶಕ್ತಿ ಏನಿದೆ, ಹಿಂದುತ್ವ ಶಕ್ತಿ ಇದೆ. ನೀವು ಸೋತೀರಿ, ನೀವು ಎದಕ್ಕೆ ಸೋತೀರಿ ಅನ್ನೋದು ಎಲ್ಲ ಜಗತ್ತಿಗೆ ಗೊತ್ತದ. ನೀವು ನನಗೆ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮುಂದಿನ ಸಲ ನೀವು ಯಾರೂ MLA ನಾವು ಇದು ಕಾಯಂ ಮಾಜಿ ಶಾಸಕರಾಗ್ತಾರೆ ಎಲ್ಲರೂ. ನೀವೇನು ವಿರೋಧ ಮಾಡಿ ಹೇಳಿದ್ದಾರೆ, ಇಲ್ಲ ಯತ್ನಾಳವ್ರು ಎಲ್ಲಿ ಹೋಗಲ್ಲ, ಯತ್ನಾಳವ್ರು ಕರ್ಕೊಂಡು ನಾವು ಹೋಗ್ತೀವಿ, BJP ಅವ್ರು ಬರ್ತಾರೆ, BJP ನಾವು ಒಟ್ಟಾಗಿ ಹೋಗ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ರಮೇಶ್ ಜಾರಕಿಹೊಳಿ ಅವ್ರ ಪಾಪ ಅವ್ರಿಗೂ ಅನ್ಯಾಯ ಆಯ್ತಲ್ಲ. ಇದೇ ವಿಜೇಂದ್ರನೇ ಮಾಡಿದ್ದಲ್ಲ, ವಿಜೇಂದ್ರ DK ಶಿವಕುಮಾರ್ ಕೂಡ ಹಲ್ಕ ಕೆಲಸ. ಹಾಂ, ಇನ್ನೊಬ್ಬರು ಅದಾರಲ್ಲ ಅಲ್ಲಿ ನನ್ನ ಬಗ್ಗೆ ಏನೇನು ಮಾತಾಡ್ರಿ. ಯತ್ನಾಳ್ ಅಷ್ಟೇ ಪಂಚಮಸಾಲಿ ಒಬ್ಬ ಮಿನಿಸ್ಟ್ರು. ನೋಡ್ರಿ, ನಮ್ಮ ಚರಿತ್ರೆ ಬೇರೆ ಐತಿ, ಅವ್ರ ಚರಿತ್ರೆ ಬೇರೆ ಐತಿ. ಚರಿತ್ರೆಗಳು ಬೇರೆ ಬೇರೆ ಇರ್ತಾವೆ. ಎಷ್ಟು ಮನೆ ಹಾಳಾಗ್ಯೋ ಗುರ್ತಿಲ್ಲ ಅವ್ರ ಸಲುವಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.